ಇಂದಿನ ಸಂಚಿಕೆಯಲ್ಲಿ ಗಿರಿಜಾ ಕಾಫಿ ಕೊಡಿದ್ವಿ 3 ರೂಪಾಯಿ 30 32 33 ಆಮೇಲೆ ಬಸ್ ಚಾರ್ಜ್ 5 ರೂಪಾಯಿ. ಅಷ್ಟರಲ್ಲಿ ಮೀನಾ ಮತ್ತೆ ಅಮೂಲ್ಯ ಅಲ್ಲಿಗೆ ಬರ್ತಾರೆ. ಆ ಮೀನಾ ಏನತ್ತೆ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ಕಿನಿ ಗಿರಿಜಾ ನಾನು ಮತ್ತೆ ನಿಮ್ಮ ಮಾವ ಇಬ್ಬರು ಮೊದಲನೇ ಸಲ ಮೂವಿಗೆ ಹೋದಾಗ ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಆಗ್ತಿದೆ ಕಣೆ. ಕಾಫಿ ತಿಂಡಿ ಬಸ್ ಚಾರ್ಜ್ ಎಲ್ಲ ಸೇರಿಬಿಟ್ಟು 39 ಕಣೆ. ಆದರೆ ಈಗ 2 ಟಿಕೆಟ್ಗೆ 1200 ರೂಪಾಯಿನ. ಯಪ್ಪ, 1200 ರೂಪಾಯಿಗೆ ನಾನು 1 ಗ್ರಾಮ್ ಚಿನ್ನನೇ ಬಂದ್ಬಿಡುತ್ತೆ ಅನ್ಸುತ್ತೆ ಅಂತ ಹೇಳಿದ್ಕೇನೆ ಅದು ನಿಮ್ಮ ಕಾಲದಲ್ಲಿ ಅತ್ತೆ ಅಂತ ಅಂದಿದ್ಕೇನೆ ಮೀನಾ ಅಲ್ಲ ಅತ್ತೆ ಪರವಾಗಿಲ್ಲ, ನೀವು ಮತ್ತೆ ಮಾವ ಇಬ್ಬರು ಫಿಲಮ್ಗೆಲ್ಲ ಹೋಗಿದ್ರ, ಈಗ ಯಾಕೆ ಮಾವ ಫುಲ್ ಸ್ಟ್ರಿಕ್ಟಾಗಿ ಅಲ್ಲೋಗ್ಬಿಡಿ ಇಲ್ಲೋಗ್ಬಿಡಿ ಅಂತ ಹೇಳೋದು. ನಿಮ್ಮ ಕಾಲದಲ್ಲಿ ಎಲ್ಲನೂ ಎಂಜಾಯ್ ಮಾಡಿದ್ದೀರಲ್ವಾ ಅತ್ತೆ, ನೋಡಮ್ಮು ಅಂತ ಹೇಳಿದ್ಕೇನೆ ಗಿರಿಜಾ ತರ್ಲೆಗಳ ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತಿದ್ಯಾ ಅಂದಿದ್ಕೇನೆ ಮೀನಾ ನಾನು ಮತ್ತೆ ಕೇಶವ ಮದುವೆಗಿಂತ ಮುಂಚೆ ಮೂವಿಗೆ ಹೋಗಿದ್ವಿ, 300 ರೂಪಾಯಿ ಖರ್ಚಾಯಿತು. ನಾವು ನಿಮ್ಮ ಯುಗದವರೇ ಅಲ್ವಾ, ಆದರೆ ಇಷ್ಟೊಂದೆಲ್ಲ ಖರ್ಚಾಗಿಲ್ಲಪ್ಪ ಅಂತ ಹೇಳಿದ್ಕೇನೆ ಗಿರಿಜಾ ಹ್ಞೂ ಕಣೆ ನನಗಂತೂ ಹೊಟ್ಟೆನೇ ಉರಿತಾ ಇತ್ತು ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ ಅತ್ತೆ ನೀವು ಇನ್ನೊಂದು ವಿಚಾರ ಗಮನಿಸಿದ್ರ, ಅಲ್ಲ ಮಾವನ ಹತ್ರ ನೈಸ್ ಮಾಡಿಬಿಟ್ಟು ಮೊಬೈಲ್ ಇಸ್ಕೊಂಡು ಟಿಕೆಟಲ್ಲಿ ಬುಕ್ ಮಾಡಿಬಿಟ್ಟು ದುಡ್ಡು ಕೊಟ್ಬಿಟ್ರು ಅಂದಿದ್ಕೇನೆ ಗಿರಿಜಾ ನನಗೂ ಆ ವಿಚಾರಕ್ಕೆ ಸಿಟ್ಟು ಬರ್ತಿರೋದು. 1200 ರೂಪಾಯಿ ನನಗಂತೂ ದುಡ್ಡು ಕೊಟ್ಟಿದ್ರೆ 1 ವಾರ ಮನೆ ನಡೆಸ್ಬೋದಿತ್ತು. ಹೋಗ್ಲಿ ಬಿಡಿ, ನಾನು ಎಷ್ಟು ಅಂತ ಲೆಕ್ಕಾಚಾರ ಹಾಕ್ಲಿ, ಹೋಗ್ಲಿ ಅವರಿಬ್ಬರು ಖುಷಿಯಾಗಿ ಮೂವಿ ಮುಗಿಸ್ಕೊಂಬಂದ್ರೆ ಸಾಕು ಅಂತಲ್ಲ. ಅದಕ್ಕೆ ಮೀನಾ ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೋದಾ, ಅದ್ರ ಬೇಜಾರು ಮಾಡ್ಕೊಂಬಿಡ್ದು ಅಂದಿದ್ಕಿನಿ ಗಿರಿಜಾ ಏನದು ಅಂತ ಕೇಳಿ. ಮಾವ ಬೇಕಾದ ವಿಚಾರಕ್ಕೂ ಕಂಜೂಸ್ ಮಾಡೋರು, ಆದರೆ 2 ಟಿಕೆಟ್ಗೆ 1200 ರೂಪಾಯಿ ಕೊಡೋದು ಅದ್ರ ಮಾವಾಗ ಸರಿಗೆ ಆಯಿತು ಬಿಡಿ ಅಂದಿದ್ಕೇನೆ ಗಿರಿಜಾ ಕಿವಿ ಹಿಂಡ್ಬಿಟ್ಟು ಏನೇ ಅದು ನಮ್ಮ ಯಜಮಾನ್ರು ದುಡ್ಡು ಖರ್ಚಾಯ್ತಲ್ಲ ಅಂತ ನಾನು ಹೊಟ್ಟೆ ಹೊರ್ಕೋತಿದ್ರೆ ನನ್ನ ಗಂಡನೇ ಆಡ್ಕೊಂಡು ತಿರುಗ್ತಿದ್ಯಾ ನೀನು, ಪಾಪ ನನ್ನ ಗಂಡ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಂತ ಹೇಳಿದ್ಕೇನೆ ಮೀನಾ ನಾನು ಅಮ್ಮನ್ನೇ ಮಾವನಿಗೆ ಏನೂ ಖರ್ಚು ಮಾಡಿಸಿಲ್ಲ, ನಾವೇ ಮದುವೆ ಆಗಿಬಿಟ್ಟು ಏನೂ ಖರ್ಚು ಮಾಡಿಸಿಲ್ಲ ನಾವು ಅಂದಿದ್ದಕ್ಕೆ ಗಿರಿಜಾ ನಾನಂತೂ ಈ ವಿಚಾರ ಒಪ್ತೀನಿ ಅಂದಿದ್ದಕ್ಕೆ. ಆಮೇಲೆ ಮೀನಾ ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜೇ ಬೆಸ್ಟು ಅಂದ್ಬಿಟ್ಟು ನಿಮ್ಮ ದೊಡ್ಡ ಸೊಸೆನೇ ಅದನ್ನು ತೀರ್ಮಾನ ಬರೆಸ್ತಾರೆ ಅಂದಿದ್ದಕ್ಕೆ ಗಿರಿಜಾ ಅಂತ ಹೇಳ್ತಾರೆ. ಆಮೇಲೆ ಗಿರಿಜಾ ಮೀನಿನ ಹತ್ರ ಕುತ್ಕೊಂಡು ವಾಂಗಿಬಾತ್ ಪೌಡ್ರ್ ಬಗ್ಗೆ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿ ಅಮೂಲ್ಯ ಬರ್ತಾಳೆ. ಅಕ್ಕ ಸ್ವಲ್ಪ ಆ ಕಡೆ ಜರ್ಗಿ ಅಂತ ಹೇಳಿದ್ಕೇನೆ ಮೀನಾ ಯಾಕಮ್ಮು ಅಂತ ಕೇಳ್ತಾಳೆ. ಅಮ್ಮು ನಾನು ಅತ್ತೆ ಹತ್ರ ಏನೋ ಮಾತಾಡಬೇಕು ಜರ್ಗಿ ಅಕ್ಕ ಅಂದ್ಬಿಟ್ಟು ಕುತ್ಕೋದು. ಅಮೂಲ್ಯ ಅತ್ತೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಕೇಳಲ್ಲ ಅಂದಿದ್ದಕ್ಕೆ ಗಿರಿಜಾ ಏನೇ ಅಮ್ಮು ಅದು ಹೊಸ್ದಾಗಿ ಹಿಂಗೆಲ್ಲ ಪೀಠಿಗೆ ಹಾಕಿ ವಿಚಾರ ಹೇಳ್ಬೇಕಾ, ನಾನು ಇನ್ನು ಹಂಗೆಲ್ಲ ನೋಡ್ಕೊಂಡಿದ್ದೀನ ವಿಚಾರ ಹೇಳು ಅಂದಿದ್ದಕ್ಕೆ ಅಮೂಲ್ಯ ಅತ್ತೆ ನನಗೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಗಿರಿಜಾ ಹಂಗಂದ್ರೆ ಅಂತ ಕೇಳಿದ್ಕೆ ಮೀನಾ ಅತ್ತೆ ಈಗ ನಾನು ಮಾಡ್ತಿರೋದು ಫುಲ್ ಟೈಮ್ ಕೆಲಸ, ಅಂದರೆ ಈಗ 2-3 ಅವರ್ ಮಾಡೋದೆಲ್ಲ ಪಾರ್ಟ್ ಟೈಮ್ ಕೆಲಸ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಯಾಕಮ್ಮು ನಮ್ಮ ಯಜಮಾನ್ರು ಹೇಳಿದ್ಕೆ ನಾನು ಬೇಜಾರು ಮಾಡ್ಕೊಂಡಿದ್ದಿ ಅಂತ ಹೇಳಿದ್ಕೆ ಅಮೂಲ್ಯ ಹಿಂಗೇನು ಇಲ್ಲ ಅತ್ತೆ, ಎಷ್ಟೇ ಆಗಲಿ ನಮ್ಮ ಕಾಲೇಜ್ ಬೇಗ ಮುಗಿಯುತ್ತಲ್ಲ, ಫ್ರೀ ಟೈಮಲ್ಲಿ ಏನಾದರೂ ಮಾಡೋಣ ಅಂತಷ್ಟೇ. ಅದಕ್ಕೇನೆ ಮೀನಾ ಅಲ್ಲ ಈಗ ನಿನ್ನ ಗಂಡನೂ ದುಡಿತಿದ್ದಾರೆ, ನೀನು ದುಡಿದು ಮಾವಂಗೆ ಪ್ರತಿ ತಿಂಗಳು ದುಡ್ಡು ಕೊಡೋಣ ಅಂತಲ್ವಾ ಕಳ್ಳಿ ನೀನು ಅಂತ ಹೇಳಿದ್ಕೇನೆ ಅಮೂಲ್ಯ ಇಲ್ಲ ಅಕ್ಕ ಅದಕ್ಕಲ್ಲ, ನನಗೆ ಹಂಗೆ ಸುಮ್ಮನೆ ತಲೆಯಲ್ಲಿ ಬಂತು ಅಷ್ಟೇ, ಏನಾದರೂ ಐಡಿಯಾ ಇದ್ದರೆ ಕೊಡಿಯಲ್ಲ ಅಂದಿದ್ದಕ್ಕೇನೆ ಪ್ರಿಯಾ ಜಾಬ್ ಮಾಡಬೇಕು ಅಂತ ಇದ್ದರೆ ನೀವು ಟ್ಯೂಷನ್ ಮಾಡ್ಬೋದಲ್ವಾ ಅಂದಿದ್ದಕ್ಕೆ ಒಳ್ಳೆ ಐಡಿಯಾ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಮೀನಾ ಎಲ್ಲ ಮಕ್ಳಿಗೆ ಪಾಠ ಹೇಳ್ಕೊಡೋದು ಒಳ್ಳೆ ಐಡಿಯಾ, ಅದು ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀರಾ ನೀವು. ಹಾಗೆ ಇನ್ನೊಂದು ಐಡಿಯಾ ಅಮ್ಮು ಜೊತೆ ನೀವು ಸಹಾಯ ಮಾಡ್ಬೋದಲ್ಲ, ನೀವು ಹೇಗಿರೋ MA ಲಿಟ್ರೇಚರ್ ಮಾಡಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಹ್ಞೂ ಅಕ್ಕ ನೀವು ಮಾಡಿ ಅಂತ ಹೇಳಿದ್ಕೆ ಮೀನಾ ಓಕೆ ಅಲ್ವಾ ಪ್ರಿಯಾ ಅವರೇ ಅಂದಿದ್ಕೆ ಪ್ರಿಯಾ ಅಲ್ಲ ನೀವೇನು ಮೀನಾ ಅವರೇ ಪ್ರಿಯವರೇ ಅಂತ ಕರೀತಾರೆ, ಅಕ್ಕ ಅಂತ ಕರಿಬೋದಲ್ವಾ. ಅದಕ್ಕೆ ಮೀನಾ ಹಾಗಲ್ಲ ಅದಕ್ಕೆ ಪ್ರಿಯಾ ಅಲ್ಲ ನಾನು ನಿಮಗೆ ವಯಸ್ಸಿಗಿಂತ ದೊಡ್ಡವರು, ಅದರಲ್ಲೂ ನನ್ನ ಮೊದಲನೇ ಸೊಸೆ ಬೇರೆ, ನೀವು ನನ್ನ ಅಕ್ಕ ಅಂತ ಕರಿಬೇಕು ಅಂತ ಏನು ಹಠ ಇಲ್ಲ, ಪ್ರಿಯಾ ಅವರೇ ಅಂತ ಕರೆಯೋದು ನೋಡಿ ಹೊರಗಡೆ ಜನರು ಮಾತಾಡ್ಬಾರ್ದಲ್ವಾ, ಲಕ್ಷಣವಾಗಿ ಅಕ್ಕ ಅಂತ ಕರಿಬೋದಲ್ವಾ ಅದಲ್ವಾ ಅತ್ತೆ ಏನು ಮೀನಾ ಸರಿನಾ ಅಂದಿದ್ದಕ್ಕೆ ಮೀನಾ ಅಲ್ಲ ನಾನು ಹೇಳಕ್ಕೆ ಬಂದಿದ್ದು ಅಂತನಷ್ಟು ಪ್ರಿಯಾ ಅಯ್ಯೋ ನಾನು ಒಲೆ ಮೇಲೆ ಹಾಲಿಟ್ಟಿದ್ದೆ ಬರ್ತೀನಿ ಅಂತ ಹೊಟ್ಟೋಗ್ತಾಳೆ. ಅದಕ್ಕೆ ಅಮೂಲ್ಯ ನನಗೊಂದು ಡೌಟು ಅತ್ತೆ, ಇವ್ರು ಮೊದಲಿಂದನೂ ಹೀಗೇನೆ ಇಲ್ಲ ಮದುವೆ ಆದಮೇಲೆ ಹಿಂಗೆ ಆಡ್ತಿದ್ದಾರೆ ಅಂದಿದ್ದಕ್ಕೇನೆ ಗಿರಿಜಾ ತಲೆ ಮೇಲೆ ಹೊಡೆದ್ಬಿಡ್ತೀನಿ ನೋಡು ವಯಸ್ಸಿಗಾದ್ರೂ ಮರ್ಯಾದೆ ಕೊಡು ಅಂದಿದ್ದಕ್ಕೆ ಅಮೂಲ್ಯ ಸಡನ್ನಾಗಿ ಯಾಕೆ ಹಿಂಗೆ ಆಡ್ತಿದ್ದಾರೆ, ಅಲ್ಲ ಅಪ್ಪ ಮೀನಾ ಅಲ್ಲ ನಾನು ಆ ಪ್ರಿಯಾರು ಅಂತ ಅವಾಗಲಿಂದನೂ ಕರಿತಿದ್ದೀನಪ್ಪ, ಈ ಪಾಠ ಹೇಳ್ಕೊಳ್ಳಿ ಅಂದ ತಕ್ಷಣ ಅಕ್ಕ ಅಂತ ಕರೀರಿ ಅಂದ್ಬಿಟ್ಟು ಒಂದಕ್ಕೊಂದು ಸಂಬಂಧನೇ ಇಲ್ಲ ಅದಕ್ಕೆ ಗಿರಿಜಾ ಯಾಕೆ ಹಂಗೆ ಆಡ್ತಾಳೆ ಅಂತ ನನಗೂ ಗೊತ್ತಾಗಿಲ್ಲ ಮೀನಾ, ಆದರೂ ಅವಳು ನಿನ್ಗೆ ವಯಸ್ಸಲ್ಲಿ ದೊಡ್ಡವಳಲ್ವಾ ಅದಕ್ಕೆ ನೀನೇ ಅವಳನ್ನ ಅಕ್ಕ ಅಂತ ಕರೆದ್ಬಿಡ ಅಂತ ಹೇಳಿದ್ಕೆ ಮೀನಾ ಸರಿ ಅಂತ ಒಪ್ಕೋತಾಳೆ. ಮಾಧವ ಪ್ರಿಯಾ ಅವರೇ ರೆಡಿ ಆದ್ರ ಅಂತ ಬರೋಷ್ಟರಲ್ಲಿ ಪ್ರಿಯಾ ನರ್ಗೆ ಸರಿ ಮಾಡ್ಕೋತಾ ಇರ್ತಾಳೆ. ನಾನು ನಿಮಗೆ ನರ್ಗೆ ಸರಿ ಮಾಡಲ ಅಂತ ಸರಿ ಮಾಡ್ಕೊಡ್ತೇನೆ. ಆಮೇಲೆ ಪ್ರಿಯಾ ಥ್ಯಾಂಕ್ಸ್, ಮೊದಲನೇ ಸಲ ನಿಮ್ಮ ಜೊತೆ ಫಿಲಮ್ಗೆ ಹೋಗೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂದಿದ್ದಕ್ಕೆ ಮಾಧವ ನಂಗೆ ಫಿಲಮ್ ನೋಡೋಕ್ಕೆಲ್ಲ ಅಷ್ಟೊಂದು ಖುಷಿ ಆಗಲ್ಲ, ಆದರೆ ನಿನ್ನ ಜೊತೆ ಹೋಗ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಆದರೆ ಪ್ರಿಯಾ ನಾವು ಇನ್ಮೇಲಿಂದ ಇಷ್ಟೊಂದೆಲ್ಲ ಖರ್ಚು ಮಾಡಿ ಫಿಲಮ್ಗೆಲ್ಲ ಹೋಗೋದು ಬೇಡ, 1200 ರೂಪಾಯಿ ಅಂದರೆ ಜಾಸ್ತಿ ಅದೊಂದು ದುಡಿಯೋದಕ್ಕೆ
ಅಪ್ಪ ದಿನವಿಡೀ ಅಂಗಡಿಲಿ ಕೆಲಸ ಮಾಡಬೇಕು. ಅಯ್ಯೋ ನೀನು ಯಾಕೆ ಮಕ್ಕಳು ಚಿಕ್ಕದು ಮಾಡ್ತಿದ್ಯಾ ಅಲ್ಲ, ಇಷ್ಟೆಲ್ಲ ಖರ್ಚಾಗುತ್ತೆ ಅಂದರೆ ನಿನ್ನ ಹತ್ರನೇ ಹೇಳ್ಬೇಕಲ್ವಾ ಅಂತ ಹೇಳಿದಕ್ಕೆ ಸರಿ ರೀ ಅಂದ್ಬಿಟ್ಟು ಹೂ ತಂದು ಕೊಟ್ಬಿಟ್ಟು ಹೂ ಮುಡಿಸಿ ಅಂದ್ಬಿಟ್ಟು ಹೂ ಕೊಡ್ತಾಳೆ. ಮಾಧವ ಪ್ರಿಯಂಗೆ ಹೂ ಮುಡಿಸಿದ್ಮೇಲೆ ಪ್ರಿಯಾ ಫುಲ್ ಖುಷಿ ಪಟ್ಕೊಂಡು ಮಾಧವನ ಮುಖ ನೋಡ್ತಿರ್ತಾಳೆ. ಆಮೇಲೆ ರೀ ನಾವಿಬ್ರು ಒಂದು ಸೆಲ್ಫಿ ತಗೊಳ್ಳೋಣವಾ ಅಂತ ಅಂದ್ಬಿಟ್ಟು, ರೀ ನೀವ್ಯಾಕೆ ಅಷ್ಟೊಂದು ದೂರ ನಿಂತಿದ್ದೀರಾ ಬನ್ನಿ ಹತ್ರ ಅಂದ್ಬಿಟ್ಟು ಕೈನ ಹೆಗ್ಲು ಮೇಲೆ ಹಾಕ್ಸ್ಕೊಂಡು ಸೆಲ್ಫಿ ತಗೋತಾಳೆ. ಅವರಿಬ್ರು ಹೊರಡಕ್ಕೆ ತಯಾರಾದ್ಮೇಲೆ ನಂದ ಹಾಲಲ್ಲಿ ಕೂತಿರೋದು, ನನ್ನ ಮಾವ ನಾವಿಬ್ರು ಸಿನಿಮಾಗೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ ನಂದ ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ಅಂತೇಳಿ. ಆಮೇಲಿಂದ ಅಯ್ಯೋ ಅತ್ತೆ ನೀವು ಅಡುಗೆ ಮಾಡ್ತಿದ್ದೀರಾ, ಅಮ್ಮ ಬಂದಿದ್ರಲ್ಲ ನಾನು ಮರ್ತೋದೆ ಅತ್ತೆ, ಅಡುಗೆ ಅರ್ಧ ಗಂಟೆ ರೀ ಅಡುಗೆ ಮಾಡ್ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಮೀನಾ ಅರ್ಧ ಗಂಟೆ ಅಂದರೆ ಲೇಟ್ ಆಗಿಬಿಡುತ್ತೆ, ನೀವು ತಲೆ ಕೆಡ್ಸ್ಕೊಂಬಿಡಿ ನೀವು ಹೋಗಿ ನಾವು ಮಾಡ್ಕೋತೀವಿ ಅಂತೇಳಿ. ಆಮೇಲೆ ಗಿರಿಜಾ ಅಯ್ಯೋ ನೀನು ಅಡುಗೆ ಕತೆ ಎಲ್ಲ ಇದು ಮಾಡ್ಕೊಂಬೇಡಮ್ಮ ಹೋಗು ನೀನು ಅಂದಿದ್ದಕ್ಕೇನೆ ಪ್ರಿಯ ಅಲ್ಲ ಅತ್ತೆ ನಿಮ್ಮ ಹತ್ರ ಅಡುಗೆ ಮಾಡ್ಸೋಕ್ಕೆ ನನಗೆ ಇಷ್ಟನೇ ಆಗಲ್ಲ ಅಂತೇಳಿ. ಅದಕ್ಕೆ ಗಿರಿಜಾ ಅಲ್ಲ ನೀವು ಹೇಳೋದು ನೋಡಿದ್ರೆ ನೀವು ಮದುವೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಉಪವಾಸ ಇರ್ತಿದ್ರಿ ಏನಂಗೆ ಹೇಳ್ತಿದ್ದೀರಾ, ಅಲ್ಲ ನೀವೇನು ತಲೆ ಕೆಡ್ಸ್ಕೊಳ್ಳಿ ನಮ್ಮತ್ತೆ ಅಲ್ಲಲ್ಲ ನಿಮ್ಮತ್ತೆ ಕೈಲಿ ಏನು ಕೆಲಸ ಮಾಡಿಸಲ್ಲ ನಾವು, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತೇಳಿ. ಆಮೇಲೆ ನಂದ ಒಂದೊತ್ತು ಆಚೆ ಹೋದ್ರೆ ಮನೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತೀಯಲ್ಲಮ್ಮ ನೀನು, ಹಾಗೆಲ್ಲ ಏನೂ ಆಗಲ್ಲ ತಡ ಆಗುತ್ತೆ ನೀನು ಹೋಗ್ಬಿಟ್ಟು ಬರೋಗು ಅಂತಾರೆ. ಆಮೇಲೆ ಪ್ರಿಯಾ ಸರಿ ಮಾವ ನಾನು ಹೋಗಿ ಬರ್ತೀನಿ ರೀ ಬನ್ನಿರಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಕಲಾ ಅಕ್ಕ ಇವತ್ತು ನಮ್ಮ ಯಜಮಾನ್ರು ಮನೆಗೆ ಬರಲಿ ರೀ, ಒಡವೆಗಳನ್ನ ಅಮೂಲ್ಯಂಗೆ ಕೊಟ್ಟಿದ್ಯಲ್ಲ ವಿಚಾರನ ಹೇಳ್ತೀನಿ ನಾನು, ಅವ್ರ ಭಾವಂಗೆ ಹೇಳ್ತಾರೆ ಆಗ. ಆಮೇಲೆ ನಿನಗೆ ಸರಿಯಾಗಿ ಮಾರಿ ಹಬ್ಬ ಕಾದಿದೆ ನಿನಗಷ್ಟೇ ಅಲ್ಲ ಅಕ್ಕ ನೀನು ಒಡವೆಗಳು ತೊಗೊಂಡಿರೋ ಅಮೂಲ್ಯಂಗೂ ಸರಿಯಾಗಿ ಆಗುತ್ತೆ ಅಂತಾರೆ. ಅಷ್ಟರಲ್ಲಿ ಅವ್ಳ ಗಂಡ ಬಂದುಬಿಟ್ಟು ನೀ ಏನಾಯ್ತೆ ಇಂದ್ರ ಅಷ್ಟು ಅರ್ಜೆಂಟಾಗಿ ಬಾ ಅಂದಿದ್ಕೇನೆ ಇಂದ್ರ ನಾನು ಏನೋ ಒಂದು ಅರ್ಜೆಂಟ್ ವಿಚಾರ ಹೇಳ್ಬೇಕಣ್ರಿ, ನಿಮ್ಗೆ ವಿಚಾರ ಗೊತ್ತರಿ ಎಷ್ಟು ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಕ್ಕ ಅವ್ರ ಒಡವೆಗಳನ್ನ ಅಮೂಲ್ಯಂಗೆ ಕೊಟ್ಬಿಟ್ಟಿದ್ದಾರೆ ರೀ, ಅವ್ರ ಲಾಕರ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದು ಸುಮ್ಮನೆ ಸುಳ್ಳು ರೀ, ಲಾಕರ್ ಎಲ್ಲ ಖಾಲಿಗಿದೆ ಅಂದಿದ್ಕೇನೆ ಚಂದ್ರಕಾಂತು ಸುಮ್ಮನೆ ನಿಜ ಹೇಳು ಏನೇನೋ ನೋಡಿ ಸುಳ್ಳು ಹೇಳ್ತಿಲ್ಲ ತಾನೇ ನೀನು ಅಂದಿದ್ಕೆ ಇಂದ್ರ ನನಗೂ ಈ ಅವಮಾನ ಬಂದಿತ್ತು, ನಿಮ್ಮ ಹತ್ರ ಹೇಳಿದಾಗ ನೀವು ನಂಬಲಿಲ್ಲ, ಆದರೆ ನಾನು ಒಡವೆ ಕೇಳಿದಾಗಲೇ ಗೊತ್ತಾಗಿದ್ದು ನನಗೆ, ಅಷ್ಟೇ ಅಲ್ಲ ಕಣ್ರಿ ಅಮೂಲ್ಯಂಗೆ ಒಡವೆ ಕೊಟ್ಟಿದ್ದೀರಲ್ಲ ಭಾವಂಗೆ ಗೊತ್ತಾದ್ರೆ ಏನು ಕತೆ ಅಂತ ಹೇಳಿದ್ಕೆ ಅದನ್ನು ಕಟ್ಕೊಂಡು ನನಗೇನೆ ನನ್ನ ಒಡವೆ ನನ್ನ ಮಗಳು ನನ್ನ ಸಂಸಾರ ಅಂತ ಬಾಯಿ ಮುಚ್ಚಿಸ್ಬಿಟ್ರಿ ಕಣ್ರಿ, ಪಾಪ ಭಾವ ಕಣ್ರಿ ಯಾವ ವಿಚಾರನೂ ಗೊತ್ತೇ ಇಲ್ಲ ಕಣ್ರಿ, ನಾನು ಹೋಗಿ ಹೇಳಿದ್ರೆ ಇದು ಒಂಥರ ತಪ್ಪಾಗುತ್ತೆ ರೀ, ಅದಕ್ಕೆ ನೀವೇ ಹೋಗ್ಬಿಟ್ಟು ಹೇಳ್ರಿ ಅಂತ ಹೇಳಿದ್ಕೆ ಚಂದ್ರಕಾಂತ್ ಅಂದರೆ ಅಣ್ಣಂಗೆ ಈ ವಿಚಾರ ಹೇಳ್ಬೇಕಾ ಅಂದಿದ್ಕೆ ಹ್ಞೂ ರೀ ಅಂತ ಇಂದ್ರ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ್ ಅಣ್ಣಂಗೆ ಈ ವಿಚಾರ ಗೊತ್ತಾಗಬೇಡ್ದು ನನಗೆ ನಿನ್ನ ಮನೆ ಹಾಳು ಬುದ್ಧಿ ಗೊತ್ತು, ಇದು ಅಣ್ಣಂಗೆ ವಿಚಾರಕ್ಕೆ ಹೇಳ್ಬಿಟ್ಟು ಮನೇಲಿ ರಂಪ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ ನೀನು, ಆದರೆ ಇದು ಅಣ್ಣಂಗೆ ಗೊತ್ತಾಗಬೇಡ್ದು, ಅದಕ್ಕೆ ಏನೇ ಮಾಡಿದ್ರು ಅದೊಂದೊಂದು ಹತ್ರ ಇರುತ್ತೆ, ಅಮೂಲ್ಯಂಗೆ ಒಡವೆ ಕೊಟ್ಟರೆ ಅದು ಅವ್ರ ಇಷ್ಟ, ನಮಗೆ ಆ ವಿಚಾರ ಬೇಡ ಅದಕ್ಕೆ ಇಂದ್ರ ಅಲ್ಲ ನೀವು ನಿಮ್ಮ ಅಣ್ಣಂಗೆ ಮೋಸ ಮಾಡ್ತೀರಿ ಏನಾಗಿದೆ ನಿಮಗೆ ಅಂದಿದ್ದಕ್ಕೆ ಚಂದ್ರಕಾಂತ್ ಇದರಲ್ಲೇನೋ ಮೋಸ ಇದೆ, ನಮ್ಮ ಅಣ್ಣನ ಒಳ್ಳೇದಕ್ಕೆ ಹೇಳ್ತಿರೋದು, ನೀನು ಈ ವಿಚಾರ ಬಾಯಿ ಬಿಡ್ಕೊಡ್ದು ಅಷ್ಟೇ, ನೀನೇನಾದ್ರೂ ಈ ವಿಚಾರ ಬಾಯಿ ಬಿಟ್ರೆ ನಿನ್ನ ಮನೆಯಿಂದ ಹೊರಗಾಗ್ತೀನಿ, ಆಮೇಲೆ ಹೇಳೋಕ್ಕೂ ಅವಕಾಶ ಇರಲಿಲ್ಲ ಅಷ್ಟೇ ಹುಷಾರು ನಿನಗೆ ಅಂದ್ಬಿಟ್ಟು ಹೋಗ್ತಾನೆ. ಇಂದ್ರ ಕೋಪ ಮಾಡಿಕೊಂಡು ಬುದ್ಧಿ ಇಲ್ಲ ನನಗೆ ಹೋಗಿ ಇವ್ರ ಹತ್ರ ಹೇಳೋದು, ನಾನು ಇವ್ರಿಗೆ ಹೇಳೋ ಬದಲು ಭಾವಂಗಾದ್ರೂ ಹೇಳಿದ್ರೆ ನಾನು ಅಂದ್ಕೊಂಡಿರೋದೆಲ್ಲ ಆಗ್ತಿತ್ತು, ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅಂದ್ಕೊಂಡು ನಿಂತ್ಕೊಂಡಿರ್ತೀನಿ. ನಂದ ಗಿರಿಜಾ ಮಾಧವ ಪ್ರಿಯ ಇನ್ನು ಬಂದಿಲ್ವಾ ಅನ್ನೋಂತ ಕೇಳೋಷ್ಟರಲ್ಲಿ ಮಾಧವ ಅಂತ ಪ್ರಿಯಾ ಇಬ್ಬರು ಅಲ್ಲಿಗೆ ಬರ್ತಾರೆ. ನಂದ ಮಾಧವ ಸಿನಿಮಾ ಹೇಗಿತ್ತಪ್ಪ ಅಂದಿದ್ಕೇನೆ ಮಾಧವ ನಂಗೆ ಸ್ವಲ್ಪ ಬೋರ್ ಆಯಿತು ಅದಕ್ಕೇನೆ ಮಧ್ಯದಲ್ಲೇ ನಿದ್ದೆ ಮಾಡಿಬಿಟ್ಟೆ ನಾನು ಅಂತ ಹೇಳಿದ್ಕೇನೆ ಮೀನಾ ಅಲ್ಲ ಸಿನಿಮಾಗೆ ಹೋಗಿ ನಿದ್ದೆ ಮಾಡಿಬಿಟ್ರ ಬಾವ ನೀವು ಅಂತ ಹೇಳಿದ್ಕೇನೆ ನಂದ ಅಲ್ಲ ನಿದ್ದೆ ಮಾಡೋಕ್ಕೆ 1200 ರೂಪಾಯಿ ಕೊಟ್ಬಿಟ್ಟು ಥಿಯೇಟರ್ ಕಳ್ಸಿದ್ನೇನೋ ನಾನು, ಹೋಗ್ಲಿ ಅದೇನೋ ಬುಕ್ ಮಾಡಿರೋ ಪಾಪ್ಕಾರ್ನು ಕೋಕೆಲ್ಲ ಅದನ್ನಾದ್ರೂ ಕುಡಿದ್ರಾ ಅಂತ ಕೇಳಿದ್ಕೆ ಮಾಧವ ಇಲ್ಲಪ್ಪ ನಾನು ಸ್ವಲ್ಪ ತಿಂದೆ ಒಂಚೂರು ವೇಸ್ಟ್ ಮಾಡಲಿಲ್ಲಪ್ಪ ಅದನ್ನು, ಪ್ರಿಯಾನೇ ಎಲ್ಲ ಖಾಲಿ ಮಾಡಿದ್ಲು ಅಂತ ಹೇಳಿದ್ಕೇನೆ ಪ್ರಿಯಾ ನಾನು ಪಾಪ್ಕಾರ್ನು ಖಾಲಿ ಮಾಡಿದೆ ಪೂರ್ತಿ ಸಿನಿಮಾನು ನೋಡಿದೆ ಮಾವ ನಾನು ಅಂದಿದ್ದು. ನಂದು ಆಗಿರೋ ಸ್ಟೋರಿ ಹೇಳು ಅಂದಿದ್ದಕ್ಕೆ ಪ್ರಿಯಾ ಏನು ಸಿನಿಮಾ ಕತೆನಾ ಅಂದಿದ್ದಕ್ಕೆ ನಂದು ಹೌದು ಪ್ರಿಯಾ 1200 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡೋಕ್ಕೆ ಹೋಗಿದ್ರು, ಆದರೆ ಏನು ಕತೆ ಅಂತ ಆದರೂ ಕೇಳೋಣ ಅಂತ ಅಷ್ಟೇ, ಆ ಸಿನಿಮಾ ಕತೆ ಏನು ಪ್ರೇಮ ಕತೆ ಲಾಂಗು ಮಚ್ಚು ಇಟ್ಕೊಂಡಿರೋ ಕತೆನಾ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳಿದ್ಕೆ ಗಿರಿಜಾ ಹೋಗ್ಲಿ ಬಿಡ್ರಿ ಪಾಪ ಅವ್ರಿಗೂ ಸುಸ್ತಾಗಿರುತ್ತೆ ಕತೆ ಎಲ್ಲ ಕೇಳೋದು ಬೇಡ ಅನಿಸುತ್ತೆ ಅಂದಿದ್ದಕ್ಕೆ ಪ್ರಿಯಾ ಪರವಾಗಿಲ್ಲ ಅತ್ತೆ ಸಿನಿಮಾ ತುಂಬ ಚೆನ್ನಾಗಿತ್ತು, ನಾನು ಕತೆ ಹೇಳ್ತೀನಿ ಅತ್ತೆ, ಮೊದಲು ಹೀರೋ ಹೀರೋಯಿನ್ಗೆ ಒಬ್ರು ಕಂಡ್ರೆ ಒಬ್ರು ಆಗೋದೇ ಇಲ್ಲ ಜಗಳ ಆಡ್ತಿರ್ತಾರೆ, ಹೋಗ್ತಾ ಹೋಗ್ತಾ ಅವರಿಬ್ರಿಗೂ ಪ್ರೀತಿ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ನಿಂದು ಹೊಲ ಬಂದು ಸ್ಟೋರಿ ಇದ್ದಂಗೆ ಐತಲ್ಲ ಅದಕ್ಕೆ ಆಮೇಲೆ ಸುಮ್ಮನೆ ಇದ್ರೆ ಸರಿ ಡಿಚ್ಚಿ ಹೊಡೆದ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರಿಯಾ ಆದರೆ ಹುಡುಗಿ ಬೇರೆ ಹುಡುಗನ ಇಷ್ಟಪಡ್ತಿರ್ತಾರೆ, ಆ ಹುಡುಗನಿಗೋಸ್ಕರ ಮನೆ ಬಿಟ್ಟು ಹೊಟ್ಟೋಗ್ತಾಳೆ ಅವಳು, ಆದರೆ ಹುಡುಗ ಬರೀ ದುಡ್ಡಿನ ಮೇಲೆ ಆಸೆ ಪಟ್ಬಿಟ್ಟು ದುಡ್ಡು ಎತ್ಕೊಂಡು ಓಡೋಗ್ಬಿಡ್ತಾನೆ, ಆದರೆ ಇಂಟರ್ವಲ್ ಇರೋದು ಮಾವ ಮಜಾ ಅಂದರೆ ಅವಳ ಜೀವನ ಹಾಳಾಗಬೇಡ್ದು ಅಂದ್ಬಿಟ್ಟು ಹೀರೋ ಬಂದ್ಬಿಟ್ಟು ತಾಲಿ ಕಟ್ಬಿಡ್ತಾನೆ. ಆದರೆ ಇದ್ರಲ್ಲಿ ಏನು ಟ್ವಿಸ್ಟು ಗೊತ್ತಾ ಮಾವ, ಹೀರೋ ಕೈಲಿ ಹೀರೋಯಿನ್ಗೆ ತಾಲಿ ಕಟ್ಸೋದು ಯಾರು ಗೊತ್ತಾ ಮಾವ ಅವ್ರ ಅಮ್ಮ ಅಂತಾಳೆ. ಅಷ್ಟರಲ್ಲಿ ಗಿರಿಜಾ ಅಯ್ಯೋ ಬೇಡ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೋ. ಆಮೇಲೆ ನಂದ ಗಿರಿಜಾ
ಏನಾಯಿತು ಅಂತ ಕೇಳಿದ್ಕೆ ಗಿರಿಜಾ, ಅಲ್ಲ ಕಣ್ರಿ, ಅದು ಯಾಕೋ ಈ ಕತೆ ಕೇಳಿದ್ರೆ ನಂಗೊಂದು ಸ್ವಲ್ಪ ಇಷ್ಟೇ ಆಗಲಿಲ್ಲ ಕಣ್ರಿ. ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಅಮ್ಮಂದ್ರು ಈ ಥರ ಸಾಹಸಗಳ ಕೈ ಹಾಕ್ತಾರೆ? ಅವ್ರ ಪಾಡ್ಗೆ ಅವರು ಮನೆ ಆಯಿತು, ಮನೆ ಮುಂದೆ ರಂಗೋಲಿ ಹಾಕಿದ್ರ, ದೇವ್ರ ಪೂಜೆ ಮಾಡಿದ್ರ, ಅಡುಗೆ ಮನೇಲಿ ಅಡುಗೆ ಮಾಡಿದ್ರ ಅಂತ ಸುಮ್ಮನೆ ಇರ್ತಾರೆ. ಈಗೆಲ್ಲ ಮಾಡ್ತಾರಾ? ಈ ಕತೆ ಕೇಳಿದ್ರೆ ನಂಗೆ ಸ್ವಲ್ಪ ಇಷ್ಟನೇ ಆಗ್ತಿಲ್ಲ ಕಣ್ರಿ ಅಂತ ಹೇಳಿದ್ಕೆ ನಂದ, ಗಿರಿಜಾ ಹೇಳ್ತೀರ ಸರಿ ಇದೆ, 1200 ರೂಪಾಯಿ ಕೊಟ್ಟು ಈ ಥರ ಸಿನಿಮಾ ನೋಡ್ಕೊಂಡ್ ಬರ್ತಾರಮ್ಮ. ನನಗೂ ಏನೋ ಈ ಕತೆ ಇಷ್ಟ ಆಗಲ್ಲ, ಸುಮ್ಮನೆ ದುಡ್ಡು. ಇನ್ಮೇಲಿಂದ ಪ್ರಿಯ ಯಾವ್ದಾರ ಸಿನಿಮಾಗೆ ಹೋಗ್ಬೇಕಾದ್ರೆ 4-6 ಜನಕ್ಕೆ ವಿಚಾರಿಸ್ಬಿಟ್ಟು ಹೋಗಿ. ಸುಮ್ಮನೆ ಇಷ್ಟೊಂದು ದುಬಾರಿ ಕೊಟ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದುಡ್ಡು ಆಗುತ್ತಲ್ವಾ? ಸರಿ ಆಯಿತು ಅಂದ್ಬಿಟ್ಟು ನಂದ ಎದ್ದೋಗ್ತಾನೆ. ಆಮೇಲಿಂದ ಗಿರಿಜಾ, ಪ್ರಿಯಾ ನೀವು ಹೋಗಿ ಬಂದು ಆಯಾಸ ಆಗಿದ್ರೆ ಹೋಗಿ ರೆಸ್ಟ್ ಮಾಡಮ್ಮ, ಹೋಗು ಮಾಧವ ಹೋಗಿ ರೆಸ್ಟ್ ಮಾಡಿ ಅಂದ್ಬಿಟ್ಟು ಅವರಿಬ್ಬರನ್ನು ಕಳಿಸ್ತಾರೆ. ಆಮೇಲೆ ಗಿರಿಜಾ, ಅಯ್ಯೋ ಮೀನಾ ಏನೇ ಇದ್ದು ಅಂತ ಹೇಳಿದ್ಕೆ ಮೀನಾ, ಅತ್ತೆ ನಾವು ಡೈರೆಕ್ಟ್ರ್ ಮೇಲೆ ಒಂದು ಕೇಸ್ ಹಾಕಬೇಕು ಅತ್ತೆ ಅಂದೆ. ಗಿರಿಜಾ, ಯಾಕೆ ಅಂತ ಕೇಳಿದ್ಕೆ, ಅಲ್ಲ ನಮ್ಮ ಸ್ಟೋರಿನೇ ಕದ್ಬಿಟ್ಟಿದ್ದಾರೆ ಅಂದಿದ್ಕೆ, ಹೊಡಿತೀನಿ ನೋಡಿ, ನನಗೆ ಮೊದಲೇ ಗಾಬರಿ ಆಗ್ತೈತೆ ಅಂದರೆ ಮೀನಾ, ಆದರೂ ಅತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅತ್ತೆ ಅಂದೆ. ಆಮೇಲೆ ಗಿರಿಜಾ, ಅವಳು ಮಾಡ್ತೀನಿ ಇರು ನಿಂಗೆ ಅಂತ ಹೊಡೆದ್ಬಿಟ್ಟು ಹೋಗೇ ಅಂದ್ಬಿಟ್ಟು, ಅಮೂಲ್ಯ ನೀನೇನ ನಿಂತ್ಕೊಂಡು ನೋಡ್ತಿದ್ಯಾ ಹೋಗು ಅಂದ್ಬಿಟ್ಟು ಎಲ್ಲರೂ ಕಳಿಸ್ತಾಳೆ. ಅದಾದ ನಂತರ ಅಮೂಲ್ಯ ಬುಕ್ ಎತ್ಕೊಂಡ್ಬಂದು ಮುಂದ್ಗಡೆ ಕುತ್ಕೊಂಡು ಓದೋಣ ಅಂತ ಕುತ್ಕೊಂಡಿರ್ತಾಳೆ. ಅವ್ರ ಅಮ್ಮ ಮಗಳನ್ನ ನೋಡ್ಬಿಟ್ಟು, ಮಗಳನ್ನ ಕಣ್ಮುಂದೆ ಇದ್ರು ಮಾತಾಡಿಸ್ತಿರೋ ಪರಿಸ್ಥಿತಿ ನನಗೆ. ಅತ್ತೆ ಹೇಳ್ತಿರ್ತಾರೆ ಅಮೂಲ್ಯನ ಮಾತಾಡಿಸಿ ಕೋಪ ಮಾಡ್ಕೊಬೇಡ ಅಂತ. ಆದರೆ ಅವ್ರಿಗೇನು ಗೊತ್ತು, ಅಮ್ಮ ಮೇಲಿರೋ ಕೋಪದಿಂದ ಏನು ಮಾತು ಬಿಟ್ಟಿಲ್ಲ. ನನ್ನ ಗಂಡನ ಮೇಲಿರೋ ಪ್ರೀತಿ ಗೌರವಕ್ಕಷ್ಟೇ ನಾನು ಮಾತಾಡೋಕ್ಕಾಗ್ತಿಲ್ಲ ದೇವ್ರೆ, ಯಾವ ಶತ್ರುಗೂ ನನ್ನಂಥ ಪರಿಸ್ಥಿತಿ ತರಿಸ್ಬೇಡಪ್ಪ ಅಂತ ಅಳ್ತಿರ್ತಾಳೆ. ಅಷ್ಟರಲ್ಲಿ ಅಮೂಲ್ಯ ಅವ್ರ ಅಮ್ಮ ನೋಡ್ಬಿಡ್ತಾಳೆ. ಮೊನ್ನೆ ಸೆಮಿನಾರಲ್ಲಿ ಬೇರೆ ಟಾಪರ್ ಆಗಿದೆ, ಇದೇ ನೆಪ ಇಟ್ಕೊಂಡು ಅಮ್ಮನ ಹತ್ರ ಮಾತಾಡ್ತೀನಿ ನಾನು, ಅಮ್ಮ ಕೂಡ ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಮಾತಾಡ್ಸೋಣ ಅಂತ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ನಿಂಗೊಂದು ವಿಚಾರ ಗೊತ್ತಾ, ನಿನ್ನೆ ಸೆಮಿನಾರ್ ಇತ್ತು, ಅದ್ರಲ್ಲಿ ಕೊಟ್ಟು ನಾನು ಟಾಪರ್ ಆಗಿದ್ದ ಗೊತ್ತಾ, ನಾನು ಹಾಡು ಹೊಗಳುತ್ತಿದ್ರು ಎಲ್ಲರೂ. ಅಮ್ಮ ನಿಂಗೆ ಖುಷಿ ಆಯ್ತಲ್ಲಮ್ಮ, ಈ ವಿಚಾರ ಕೇಳಿ ನಿಂಗೆ ಫುಲ್ ಖುಷಿ ಆಯ್ತಲ್ವ ಅಮ್ಮ ಅಂತ ಹೇಳಿದ್ಕೂ ಕಲ ಏನೋ ತಿರ್ಗಲ್ಲ. ಅದಕ್ಕೆ ಅಮ್ಮ ಪ್ರತಿ ಸಲ ಈ ಥರ ಏನಾದ್ರು ಆದಾಗ ನೀವು ಓಡಿ ಬಂದು ನನ್ನ ಹತ್ರ ತಪ್ಕೊಂಡು ಮುದ್ದಾಡ್ತಿದ್ದೆ, ಈ ಸಲ ಮಾಡಲ್ವಮ್ಮ? ಸರಿ ಆಯಿತು, ತಪ್ಕೊಂಡು ಮುದ್ದಾಡೋದು, ಒಂದ್ಸಲ ನನ್ನ ಜೊತೆ ಮಾತಾಡು ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ಕಲ ಮನಸ್ಸಲ್ಲಿ, ನೀನು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ದರೆ ಅವಳ ಜೊತೆ ಮಾತಾಡ್ಬಿಡ್ತೀನಿ, ನೀನು ಹಾಗಾಗಬೇಡ್ದು ಅಂದ್ಬಿಟ್ಟು ಎದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅಮೂಲ್ಯ, ಅಮ್ಮ ಅಟ್ಲೀಸ್ಟ್ ನನ್ನ ಹತ್ರ ಯಾವಾಗ ಮಾತಾಡ್ತೀಯಾ ಅಂತಾದರೂ ಹೇಳು, ಕಾಯ್ತಿರ್ತೀನಮ್ಮ ಪ್ಲೀಸ್ ಅಮ್ಮ ಅಂತ ಹತ್ಕೊಂಡು ನಿಂತಿರ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಹೋಳಿ ಸೆಲೆಬ್ರೇಷನ್ಲಿದ್ದಾಗ ವಲ್ಲಭ ಅಮೂಲ್ಯಂಗೆ ಫುಲ್ ಮುಖದ ತುಂಬ ಬಣ್ಣ ಹಚ್ಬಿಟ್ಟು, ಈಗ ಹೋಗಿ ನಿಮ್ಮ ಅಮ್ಮನ ಮಾತಾಡ್ಸೋಗು, ನಿನ್ನ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಅಮೂಲ್ಯನ ಅವ್ರ ಮನೆಗೆ ಕಳಿಸ್ತಾರೆ. ಅಮೂಲ್ಯ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಅವ್ರ ಅಪ್ಪ ಮತ್ತು ಚಂದ್ರಕಾಂತ್ ಬಂದ್ಬಿಟ್ಟು ಯಾರದು ಅಂತ ಕೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.